ಬಳ್ಳಾರಿಯ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಬಿರುಗಾಳಿ ಬೀಸಿದ್ದು ಬಿಜೆಪಿ ಮೇಲೆ ಮಾಜಿ ಸಚಿವ ಶ್ರೀರಾಮುಲು ಮುನಿಸಿಕೊಂಡಿದ್ದಾರೆ. ಅಲ್ಲದೆ ಇಂದು ಶ್ರೀರಾಮುಲು ಸುದ್ದಿಗೋಷ್ಠಿ ಕರೆದಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಶ್ರೀರಾಮುಲು ಬಿಜೆಪಿ ತೊರೆಯುತ್ತಾರಾ, ಮತ್ತೊಂದು ಪಕ್ಷದತ್ತ ಮುಖ ಮಾಡ್ತಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಇನ್ನು ಇದೇ ವಿಚಾರವಾಗಿ ನಿನ್ನೆ ಡಿನ್ನರ್ ಮೀಟಿಂಗ್ ಬಳಿಕ ಪ್ರತಿಕ್ರಿಯೆ ನೀಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂಗಳಾದ ಡಿ.ವಿ. ಸದಾನಂದಗೌಡ ಹಾಗೂ ಬಸವರಾಜ ಬೊಮ್ಮಾಯಿ ಎಲ್ಲವೂ ಕೂಡ ಸುಖಾಂತ್ಯ ಕಾಣಲಿದೆ. ರಾಮುಲು ಜೊತೆ ಮಾತನಾಡ್ತೇವೆ, ಏನು ಸಮಸ್ಯೆ ಆಗಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮಾತಾಡಿದ್ದೀನಿ, ಅವ್ರದ್ದೇನೋ ನಾಳೆ ಮನೇಲಿ ಪೂಜೆ ಇದೆಯಂತೆ, ಪೂಜೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತಾರೆ. ಅವ್ರ ಜೊತೆ ಮಾತಾಡ್ತೀರಿ, ಅವ್ರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. 100% ಡೌಟೇ ಇಲ್ಲ ಸರ್. ಅದು ಶ್ರೀರಾಮುಲರ ವಿಷಯವೇ ಚರ್ಚೆ ಆಗುವಂಥದ್ದು ಯಾವ ವಿಚಾರಗಳು ಇಲ್ಲ, ಮತ್ತು ಅದನ್ನು ಚರ್ಚೆ ಮಾಡೋದೇನಿದೆ. ಅಂದರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಸರ್ ಜನಾರ್ದನ್ ರೆಡ್ಡಿ ಅವರು. ಗೊತ್ತಿಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ. ಈ ರಾಜ್ಯದಲ್ಲಿ ಬಿ ಜೆ ಪಿನ ಶಕ್ತಿತ್ವ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ದರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ. ನಾವು ಬಿ ಜೆ ಪಿಯ ಪರವಾಗಿರುವವರು, ಬಿ ಜೆ ಪಿನ ಶಕ್ತಿಗೊಳಿಸುವಂಥ ಸಲುವಾಗಿರೋರು. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ. ಈಗ ಇನ್ನು ಸಂಡೂರು ಉಪಚುನಾವಣೆ ಸೋಲಿನ ಹೊಣೆಯನ್ನ ರಾಮುಲು ಮೇಲೆ ಹೊರಿಸಿದ್ದಾರೆ. ಹೀಗಾಗಿ ಅವರು ಪಕ್ಷ ತೊರೆಯುವ ಮಾತುಗಳನ್ನಾಡಿದ್ದಾರೆ. ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿದಂತಹ ಬಿಜೆಪಿ ನಾಯಕರು ಅವರ ಮನ ಒಲಿಸುವ ಪ್ರಯತ್ನವನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಆರ್ ಅಶೋಕ್, ಸದಾನಂದ ಗೌಡ ಹಾಗೂ ಬೊಮ್ಮಾಯಿ ಅವರು ಮಾತನಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ, ಎಲ್ಲ ಸರಿಯಾಗುತ್ತೆ, ಎಲ್ಲ ಸುಖಾಂತ್ಯ ಕಾಣುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.